ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಎಜುಕೇಶನಲ್ ಗ್ರೂಪ್ಸ್. ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವಂತಹ ಅತಿ ಮುಖ್ಯ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡೋಣ. ಮೊದಲಿಗೆ ಭಾರತದ ನೌಕಾಪಡೆಗೆ ವಾಗೀರ್ ಜಂಗ್ ಜಲಾಂತರ್ಗಾಮಿ ಸೇರ್ಪಡೆಯಾಯಿತು. ಶಿಕ್ಷಣ ಕ್ಷೇತ್ರದ ನೊಬೆಲ್ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನ ರಂಜಿತ್ ಸಿನ್ಹಾ ದಿಸಾಲೆರವರು ಪಡೆದಿರುತ್ತಾರೆ. 2020-21 ಆಸ್ಕರ್ ಪ್ರಶಸ್ತಿಗೆ ಭಾರತದಿಂದ ಮಲಯಾಳಂ ಸಿನಿಮಾದ ಜಲ್ಲಿಕಟ್ಟು ಎಂಬ ಸಿನಿಮಾವು ನಾಮನಿರ್ದೇಶನ ಆಗಿದೆ. ಭಾರತದ 72ನೇ ಗಣರಾಜ್ಯೋತ್ಸವ ಉತ್ಸವದಲ್ಲಿ ಅತಿಥಿಯಾಗಿ ಬೋರಿಸ್ ಜಾನ್ಸನ್ ರವರು ಭಾಗವಹಿಸಲಿದ್ದಾರೆ. ಬೋರಿಸ್ ಜಾನ್ಸನ್ ಇಂಗ್ಲೆಂಡ್ನ ಪ್ರಧಾನಮಂತ್ರಿಯಾಗಿದ್ದು 2021ನೇ ಭಾರತದ ಗಣರಾಜ್ಯೋತ್ಸವ ಉತ್ಸವಕ್ಕೆ ಬರಲಿದ್ದಾರೆ. ಇತ್ತೀಚೆಗೆ ಫುಟ್ಬಾಲ್ ದಿಗ್ಗಜ ಅರ್ಜೆಂಟೈನಾದ ಡಿಯಾಗೋ ಮರಡೋನಾ ರವರು ಮರಣ ಹೊಂದಿದ್ದಾರೆ. 2020 IPL 13ನೇ ಆವೃತ್ತಿಯ ಚಾಂಪಿಯನ್ ಆಗಿ ಮುಂಬೈ ಇಂಡಿಯನ್ಸ್ ಹೊರಹೊಮ್ಮಿದ್ದಾರೆ. ಗೀತಾಂಜಲಿ ರಾವ್ ಅವರು ಟೈಮ್ಸ್ ನಿಯತಕಾಲಿಕೆ ವರ್ಷದ ಮಕ್ಕಳ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಂತರ ಅಂತಾರಾಷ್ಟ್ರೀಯ ಮಕ್ಕಳ ಶಾಂತಿ ಪ್ರಶಸ್ತಿಗೆ ಬಾಂಗ್ಲಾದೇಶದ ಸದತ್ ರೆಹಮಾನ್ ರವರು ಭಾಜನರಾಗಿದ್ದಾರೆ. ಡಿಸೆಂಬರ್ 5ರಂದು ವಿಶ್ವ ಮಣ್ಣಿನ ದಿನಾಚರಣೆಯನ್ನು ಆಚರಿಸಲಾಯಿತು. 12ನೇ ಬ್ರಿಕ್ಸ್ ಸಭೆಯು ರಷ್ಯಾ ಆತಿಥ್ಯವನ್ನು ವಹಿಸಲಿದೆ. CSO ದ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ರಷ್ಯಾ ಆತಿಥ್ಯ ವಹಿಸಲಿದೆ. 2020ನೇ ಸಾಲಿನ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನ ಡಾಗ್ಲಾಸ್ ಸ್ಟುವರ್ಟ್ ರವರು ಪಡೆದಿರುತ್ತಾರೆ. ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಅವರು ಇತ್ತೀಚೆಗೆ ನಿಧನರಾದರು. ಹಿಂದುಳಿದ ವರ್ಷಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಜಯಪ್ರಕಾಶ್ ಹೆಗ್ಡೆ ರವರು ನೇಮಕಗೊಂಡಿದ್ದಾರೆ. ಶ್ರೀನಿವಾಸ ಕುಲಕರ್ಣಿ ಅವರು ಜಾಗತಿಕ ಶ್ರೇಷ್ಠ ವಿಜ್ಞಾನಿ ಎಂಬ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ. ಗ್ರಾಮ್ 1 ಯೋಜನೆಯನ್ನು ಆರಂಭಿಕವಾಗಿ ದಾವಣಗೆರೆಯಲ್ಲಿ ಗ್ರಾಮಗಳಲ್ಲಿ ಪ್ರಾಯೋಗಿಕವಾಗಿ ಸರ್ಕಾರ ಆರಂಭಿಸಲಾಯಿತು. 2020 ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಎಲೆಕ್ಷನ್ ಪ್ರಶಸ್ತಿಯನ್ನ ಕರ್ನಾಟಕದ ಸುಧಾಮೂರ್ತಿ ರವರಿಗೆ ನೀಡಲಾಯಿತು. 2021ನೇ ಸಾಲಿನ ನಾಸಾ ಮಂಗಳ ಗ್ರಹದ ಮೇಲಿನ ಮಣ್ಣನ್ನು ತರಲು ಯೋಜನೆಯನ್ನ ರೂಪಿಸುತ್ತಿದೆ. ಮಂಗಳ ಗ್ರಹನ ನಾವು ಕುಬ್ಜ ಗ್ರಹ, ಅಂಗಾರಕ, ಕೆಂಪು ಗ್ರಹ, ಕಿತ್ತಳೆ ಗ್ರಹ ಎಂದು ಸಹ ಕರೆಯುತ್ತೇವೆ. Thank you for watching and don't forget to subscribe this channel.